ಅಡುಗೆ ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಕಠಿಣ ಬಡತನ ಬರುತ್ತದೆ. ಅಡುಗೆ ಮನೆಯಲ್ಲಿ ಅನ್ನಪೂರ್ಣ ದೇವಿ ನಿವಾಸ ಮಾಡುತ್ತಾಳೆ ಎಂದು ಹೇಳುತ್ತಾರೆ. ಅಡುಗೆ ಮನೆಯ ವಿಚಾರದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಿದರೆ ಆನಂದ ಶ್ರೇಯಸ್ಸು ಲಭಿಸುತ್ತದೆ. ಅಡುಗೆ ಮನೆಯ ವಿಚಾರದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಮಾಡುವ ತಪ್ಪುಗಳಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾದರೆ ಅಡುಗೆ ಮನೆಯ ವಿಚಾರದಲ್ಲಿ ಮಾಡಬಾರದ ತಪ್ಪುಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಮಹಿಳೆಯರು ಸ್ನಾನ ಮಾಡಿದ ನಂತರವೇ ಅಡುಗೆ ಮನೆಯೊಳಗೆ ಪ್ರವೇಶಿಸಬೇಕು. ಕೊಳಕು ಬಟ್ಟೆಯಲ್ಲಿ ಇಲ್ಲವೇ ಸ್ನಾನ ಮಾಡದೆ ಅಡುಗೆ ಮನೆಯೊಳಗೆ ಹೋಗಬಾರದು. ಉಪ್ಪನ್ನು ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟರೆ ಗ್ರಹದೋಷಗಳು ಬರುತ್ತವೆ. ಹಾಗಾಗಿ ಉಪ್ಪನ್ನು ಗಾಜಿನ ಪಾತ್ರೆಯಲ್ಲಿ ಮಾತ್ರವೇ ಇಡಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅಕ್ಕಿಯನ್ನು ಇಡುವ ಡಬ್ಬಿ ಯಾವಾಗಲೂ ಖಾಲಿಯಾಗಿ ಇಡಬಾರದು. ಅದು ಖಾಲಿಯಾಗಿ ಇದ್ದರೆ ಆರ್ಥಿಕ ಸಮಸ್ಯೆಗಳು ಏರ್ಪಡುತ್ತವೆ. ಇನ್ನು ನಾಲ್ಕನೆಯದಾಗಿ, ಗ್ಯಾಸ್ ಸ್ಟವ್ ಅನ್ನು ಆಕಸ್ಮಿಕವಾಗಿಯೂ ಕೂಡ ಬಾಗಿಲ ಮುಂದೆಯಾಗಲಿ ಪಕ್ಕದಲ್ಲಿ ಆಗಲಿ ಇಡಬಾರದು. ಡೋರ್ ಮುಂದೆ ಆಗಲಿ ಪಕ್ಕದಲ್ಲಿ ಆಗಲಿ ಇಟ್ಟರೆ ಆರ್ಥಿಕ ಸಮಸ್ಯೆಗಳು ಬರುತ್ತವೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದರೆ ಆಕಸ್ಮಿಕವಾಗಿಯೂ ಕೂಡ ಮುಖವನ್ನು ದಕ್ಷಿಣ ದಿಕ್ಕಿಗೆ ಇಟ್ಟು ಅಡುಗೆ ಮಾಡಬಾರದು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ. ಮನೆಯಲ್ಲಿ ಅಡುಗೆ ಮನೆಯನ್ನು ಮೆಟ್ಟಿಲುಗಳ ಕೆಳಗೆ ಇಡಬಾರದು. ಇದು ಮನೆಯಲ್ಲಿ ನಿವಾಸ ಮಾಡುವವರ ಮೇಲೆ ಪ್ರಭಾವ ಬೀರುತ್ತದೆ. ತುಂಬ ಜನರು ಮನೆಗಳಲ್ಲಿ ಡಸ್ಟ್ಬಿನ್ ಅನ್ನು ಸಿಂಕ್ ಕೆಳಗೆ ಇಡುತ್ತಾರೆ. ಆದರೆ ಈ ರೀತಿ ಮಾಡಬಾರದು. ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬರಲು ಮೊದಲಾಗುತ್ತದೆ. ಅಡುಗೆ ಮನೆಯಲ್ಲಿ ಕನ್ನಡಿ ಇದ್ದರೆ ತಕ್ಷಣವೇ ತೆಗೆದುಹಾಕಬೇಕು. ಅಡುಗೆ ಮನೆಯಲ್ಲಿ ಕನ್ನಡಿ ಇರುವುದರಿಂದ ಅಗ್ನಿ ಪ್ರತಿಬಿಂಬವಾಗಿ ಬದಲಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಅಡುಗೆ ಮನೆಯನ್ನು ಮತ್ತು ಗ್ಯಾಸ್ ಸ್ಟವ್ ಅನ್ನು ಕ್ರಮೇಣವಾಗಿ ಶುಚಿ ಮಾಡಬೇಕು. ಅಡುಗೆ ಮನೆ ಶುಚಿಯಾಗಿ ಇಲ್ಲದಿದ್ದರೆ ಅಭಿವೃದ್ಧಿಗೆ ಅಡ್ಡವಾಗಿರುತ್ತದೆ ಎಂದು ಹೇಳುವರು. ಶುಚಿಯಾಗಿ ಇರುವ ಮನೆಯಲ್ಲಿ ಪ್ರತಿಕೂಲ ಶಕ್ತಿ ಪ್ರವೇಶಿಸುವುದಿಲ್ಲ. ಅಡುಗೆ ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಮೈಕ್ರೋವೇವ್, ಮಿಕ್ಸಿ ಮೊದಲಾದ ಎಲೆಕ್ಟ್ರಿಕ್ ವಸ್ತುಗಳನ್ನು ಇಡಬಹುದು. ಅಡುಗೆ ಮನೆಯಲ್ಲಿ ಇಡಬಾರದ ವಸ್ತುಗಳಲ್ಲಿ ಪೊರಕೆಯು ಒಂದು. ಮನೆಯನ್ನು ಶುಭ್ರವಾಗಿ ಇರಿಸುವ ಪೊರಕೆಯನ್ನು ಅಡುಗೆ ಮನೆಯಲ್ಲಿ ಇಟ್ಟರೆ ಮಾತ್ರ ಕಷ್ಟಗಳು ತಪ್ಪುವುದಿಲ್ಲವೆಂದು ನಿಪುಣರು ಹೇಳುತ್ತಿದ್ದಾರೆ. ಪೊರಕೆಯನ್ನು ಅಡುಗೆ ಮನೆಯಲ್ಲಿ ಇಟ್ಟರೆ ಹಣಕ್ಕೆ ಕೊರತೆ ಬರುತ್ತದೆ ಎಂದು ಹೇಳುತ್ತಾರೆ. ಪೊರಕೆಯನ್ನು ಯಾರಿಗೂ ಕಾಣದ ಜಾಗದಲ್ಲಿ ಇಡುವುದು ಉತ್ತಮವೆಂದು ಸೂಚಿಸುತ್ತಾರೆ. ಕೆಲವರು ಅಡುಗೆ ಮನೆಯಲ್ಲಿ ಇಡುವ ಡಬ್ಬಿಗಳಲ್ಲಿ ಔಷಧಿಗಳನ್ನು ಇಡುತ್ತಾರೆ. ಈ ರೀತಿ ಮಾಡುವುದರಿಂದ ಕುಟುಂಬ ಸದಸ್ಯರ ಆರೋಗ್ಯ ಹಾಳಾಗುತ್ತದೆ ಎಂದು ಹೇಳುವರು. ಹಾಗಾಗಿ ಎಂತಹ ಪರಿಸ್ಥಿತಿಯಲ್ಲೂ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಬಾರದು. ಅಡುಗೆ ಮನೆಯಲ್ಲಿ ದೇವರ ಮನೆಯನ್ನು ಇಡಬಾರದು. ಅಡುಗೆ ಮನೆಯಲ್ಲಿ ಪೂಜೆ ಕೋಣೆಯನ್ನು ನಿರ್ಮಿಸಿ ಪೂಜೆ ಮಾಡುವುದು ಅಷ್ಟು ಒಳ್ಳೆಯದಲ್ಲ ಎಂದು ಹೇಳುವರು. ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿ ವೇಳೆ ಊಟದ ನಂತರ ಅಡುಗೆ ಮಾಡಿದ ಪಾತ್ರೆಗಳನ್ನು ತೊಳೆದು ಶುಚಿ ಮಾಡಿ ಇಡಬೇಕು. ಮುಖ್ಯವಾಗಿ ಸಿಂಕ್ನಲ್ಲಿ ಪಾತ್ರೆಗಳನ್ನು ಇಡಬಾರದು. ಒಂದು ವೇಳೆ ಊಟ ಮಾಡಿದ ಪಾತ್ರೆ ಹಾಗೆ ಇಟ್ಟರೆ ಧನನಷ್ಟ ಆಗುವ ಅವಕಾಶ ಇರುತ್ತದೆ. ನಿದ್ದೆ ಮಾಡುವ ಮೊದಲು ತಪ್ಪದೆ ಪಾತ್ರೆಗಳನ್ನು ಶುಚಿ ಮಾಡಬೇಕು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.